ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ಇವತ್ತು ಈ ವ್ಲಾಗು 6:30 ನಾಳೆ ಸಂಜೆ ಸ್ಟಾರ್ಟ್ ಆಗ್ತದೆ. ಇವಾಗ ವರ್ಕೌಟ್ಗೆ ಹೋಗೋ ಟೈಮ್ ಬಂದಿದೆ ಗೈಸ್. ಆಗ್ತದೆ ಹೋಗ್ಬೇಕು ಇವಾಗ. ಬನ್ನಿ ಗೈಸ್, ಇವಾಗ ವರ್ಕೌಟ್ ಮಾಡೋಣ ಗೈಸ್. ಇನ್ನೊಂದು ವಿಷಯ ಅಂದರೆ ಇವತ್ತು ಗೇಮ್ ಆದರೂ ಅಷ್ಟೇ ಇಲ್ಲ, ಯಾಕಂದರೆ ನಮ್ಮ ಬೇರೆ ವಯಸ್ಸು ಬಂದಿಲ್ಲ. ಇನ್ನೊಂದು ಬರ್ತಾ ಇಲ್ಲ ಗೈಸ್. ಹೇಳಿದೆ ಮೊನ್ನೆ ಬರ್ರಿ ಅಂತ. ಹಣ ಆಗಲ್ಲ, ಈ 2-3 ದಿವಸ ಆಗಲ್ಲ, ಸ್ವಲ್ಪ ಕೆಲಸ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅವ್ರಿಗೇನಕ್ಕೆ ವರ್ಕ್ ಇರಲ್ಲ ಗೈಸ್. ಅದೇ ಅವರು ಇವ್ರು ಶೇಷಾದ್ರಿ ಆದರೆ ಅವ್ರದ್ದು ಫಂಕ್ಷನ್ ಇತ್ತು, ಮತ್ತು ಕೌಶಲ್ ಮೊನ್ನೆ ಹೇಳ್ದೆ ಅದೇ ಏನೋ ಕೆಲಸ ಇದೆ ಏನೋ ಬರೋಕ್ಕಾಗಲ್ಲ, ಒಂದು 2-3 ದಿವಸ ಎಲ್ಲವೂ ಹೋಗ್ತಾಯಿದ್ದೀವಿ ಅಂತ. ಅದಕ್ಕೆ ನಾನು ಏನು ಮಾಡೋಕ್ಕೆ ಶೇಷಾದ್ರಿನ ನನ್ನೇ ಸಿಕ್ಕಿದ್ದ. ಇನ್ನಷ್ಟು ಎಷ್ಟು ದಿನ ಆಗುತ್ತದೆ, ನಾಳೆ ಇಲ್ಲ ನಾಳೆಗಿಂದ ಬರ್ತೀನಿ ಅಣ್ಣ ಅಂತೇಳಿ ಹೇಳಿದ್ದಾನೆ. ನೋಡೋಣ ಗೈಸ್, ನಾಳೆ ಇಲ್ಲ ನಾಳೆಗೆ ಬಂದರೆ ಗೇಮ್ ಆಡ್ಸೋಣ. ಇನ್ನೂ ಅವನು ಇನ್ನೊಬ್ಬ ಬಂದಂಗಿಲ್ಲ ಗೈಸ್. ಇನ್ನು ಕೌಶಲಿಂದ ಬಂದಂಗಿಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅವರು. ಇನ್ನೊಂದು ವಿಷಯನ ನೀವು ಕೇಳೋದು, ಹೇಗೆ ನೀನು ಮನೆಯಲ್ಲೇ ಇರ್ತಾನೆ, ಆಚೆ ಹೋಗಲ್ವಾ ಎಲ್ಲೋ ಅಂತ. ಗೈಸ್, ಹೋಗೋಣ ಅಂದ್ಕೊತೀನಿ. ನನಗೆ ತುಂಬ ಪ್ಲೇಸಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ನಮ್ಮೂರಲ್ಲಿನೂ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊತೀನಿ. ಆದರೆ ಎಲ್ಲಿ ಗೈಸ್, ನಾನು ಬರೋ ಅಷ್ಟರಲ್ಲಿ 5:30 ಆಗುತ್ತೆ. 5:30 6ಗೆಲ್ಲ ಸ್ವಲ್ಪ ಫ್ರೆಶಪ್ ಆಗಿ ಸ್ವಲ್ಪ ಹೊತ್ತು ರೀಲ್ಸ್ ಅಂದರೆ ಅಷ್ಟು ನೋಡೋಣ. ನಾನು ಹೋಗೋ ಒಂದು ಸಲ ಧೈರ್ಯ ಒಂದು ಹಾಫ್ ಆನ್ ಅವರ್ ನೋಡ್ತೀನಿ. ಹಾಫ್ ಆನ್ ಅವರ್ ರೀಲ್ಸ್ ನೋಡಿ 6 ಆಗುತ್ತೆ. 6ಗೆಲ್ಲ ನಾನು ಮತ್ತೆ ಒಂದು ಪ್ರೀ ವರ್ಕೌಟು ಮೀಲ್ ತೊಗೊಬೇಕು. ಅಂದರೆ ಬನಾನ ಅಂಥದ್ದೇನೋ ತೊಗೊಂಡು ಮತ್ತೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಬಿಡ್ತೀನಿ. ಗ್ಯಾಪ್ ಬಿಟ್ಟಿದ ತಕ್ಷಣ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ವರ್ಕೌಟ್ ಸ್ಟಾರ್ಟ್ ಮಾಡಿ ವರ್ಕೌಟ್ ಆಗೋಷ್ಟರಲ್ಲಿ 7:30 ಆಗುತ್ತೆ. 7:30ಇಂದ ಮತ್ತು 7:30ಇಂದ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗೋಲ್ಲ, ಯಾಕಂದರೆ ನೈಟ್ ಆಗಿರುತ್ತೆ. ಅದಕ್ಕೆ ನಾನು ಅಷ್ಟಾಗಿ ಹೊರಗಡೆ ಹೋಗೋಲ್ಲ ಗೈಸ್. ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಸಂಡೇ ಹೊತ್ತು ಹೋದರೆ ಹೋಗ್ಬೋದು. ಅದೇ ಸಂಡೇ ಹೊತ್ತು ನಿಮ್ಗೆ ಗೊತ್ತಲ್ವ ಗೈಸ್, 2 ಸಂಡೇ ಸಿಗ್ತಾಯಿಲ್ಲ ಟೈಮು. ಸಂಡೇ ಒಂದೊಂದು ಸತಿ ಸಂಡೇ ಟೈಮ್ ಸಿಕ್ಕಿದ್ರು ಹೋಗೋಕ್ಕೆ ಮನೇಲಿ ಬ್ಯುಸಿ ಆಗ್ತಿರುತ್ತೆ. ಇನ್ನೊಂದು ಸತಿ ಹೋಗೋಣ ಅಂದರೆ ಎಲ್ಲಿಗಾದ್ರೂ ಹೋಗಿರ್ತೀವಿ. ಲಾಸ್ಟ್ ಸಂಡೇ ನಮ್ಮೂರಿಗೆ ಹೋಗಿದ್ವಿ, ಹೇಳಿದ್ದೆ ವ್ಲಾಗಲ್ಲಿ. ಲಾಸ್ಟ್ ಸಂಡೇ ನಮ್ಮೂರಿಗೆ ಹೋಗಿದ್ವಿ. ಈ ಸಂಡೇ ನೋಡಬೇಕು ಗೈಸ್, ಆದರೆ ಎಲ್ಲಾದರೂ ಹೋಗೋಣ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಮೊನ್ನೆ ವ್ಲಾಗಲ್ಲಿ ಮೊನ್ನೆ ಸಂಡೇ ನಮ್ಮ ಫ್ರೆಂಡ್ ಕರೆದಿದ್ದ ಗೈಸ್, ಹೋಗೋಣ ಚಿಕ್ಕಬಳ್ಳಾಪುರ್ಗೆ ಹೋಗೋಣ ಅಂತ. ಚಿಕ್ಕಬಳ್ಳಾಪುರ್ಗೆ ಹೋಗೋಣ ಅಂದಿದ್ದ. ಅವತ್ತೇ ನಮ್ಮೂರಿಗೆ ಹೋಗಬೇಕಾಯಿತು. ಅದಕ್ಕೆ ನಮ್ಮೂರಿಗೆ ಹೋಗಿದ್ವಿ. ಅದಕ್ಕೆ ಗೈಸ್ ಮೊನ್ನೆ ಹೋಗೋಕ್ಕಾಗಿಲ್ಲ. ನಮ್ಮ ಫ್ರೆಂಡ್ಸು ಮನೆಯಿಂದ ಕರೀತಾನೆ ಇತ್ತು ಗೈಸ್, ಹೋಗೋಣ ವೀಕೆಂಡಲ್ಲಿ ಎಲ್ಲಾದರೂ ಹೋಗೋಣ ಅಂತ. ಮೊನ್ನೆ ಹಬ್ಬಕ್ಕೆ ಕರೆದಿದ್ದ ನಮ್ಮ ಫ್ರೆಂಡು. ಅವತ್ತು ಹೋಗೋಕ್ಕಾಗಿಲ್ಲ. ಅವತ್ತು ಅಂದರೆ ಸಂಡೇ ಗೈಸ್, ಸಂಡೇ ಕರೆದಿದ್ದ. ಆದರೆ ನಾನು ಬರೋ ಅಷ್ಟೊತ್ತಿಗೆ 5 ಆಗಿತ್ತು, 5:30 ಆಗಿತ್ತು. ಅವತ್ತು ಹೋಗೋಕ್ಕಾಗಿಲ್ಲ. ಅವ್ನು ಬೇಜಾರು ಮಾಡಿಕೊಂಡು ಮನೆ ಫೋನ್ ಮಾಡಿದ್ದೆ, ಯಾಕೋ ಬಂದಿಲ್ಲ ಅಂತ. ಹಿಂಗೆ ಫುಲ್ ಬ್ಯುಸಿಯಾಗಿರುತ್ತೆ ಗೈಸ್. ಅದಕ್ಕೆ ನಾನು ಏನು ಮಾಡ್ಕೋಬೋದು, ಅದಕ್ಕೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಇಲ್ಲಾಂದರೆ ನನಗೆ ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಸ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಇಷ್ಟನೇ. ಆದರೆ ಟೈಮು ನಮಗೆ ಸಿಗ್ತಾಯಿಲ್ಲ ಅಷ್ಟೇ. ಟ್ರೈ ಮಾಡೋಣ ಐಸಿ ಮೇಲೆಯಿಂದ ಎಲ್ಲ ಮಾಡೋಣ, ಟೈಮ್ ತೊಗೊಂಡು ಮಾಡೋಣ. ನಮಗೆ ಟೈಮ್ ಸಿಗೋಲ್ಲ, ನಾವೇ ಟೈಮ್ನ ಇಟ್ಕೊಂಡು ನಾವು ಏನೋ ಮಾಡಬೇಕು, ಮಾಡೋಣ. ಬನ್ನಿ ಗೈಸ್, ಇವಾಗ ಟೈಮ್ ಆಲ್ರೆಡಿ 6:35 ಆಗ್ತಾ ಬರ್ತಾಯಿದೆ. ಹೋಗಿ ನಾವು ವರ್ಕೌಟ್ ಮಾಡೋಣ. ವರ್ಕೌಟ್ ಆದಮೇಲೆ ಸಿಗ್ತೀನಿ ಗೈಸ್, ಬೈ ಗೈಸ್. ಇಲ್ಲಿ ನಾನು ನಮ್ಮ ಮನೆ ಮೇಲೆ ಬಂದಿದ್ದೀನಿ ಗೈಸ್. ಯಾಕೆಂದರೆ ನಾನು ಡಂಬಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಗೊತ್ತಲ್ವ, ಮನೆ ವ್ಲಾಗಲ್ಲಿ ಹೇಳಿದ್ದೆ ಡಂಬಲ್ ಎಲ್ಲ ಇದಾಗಿಬಿಟ್ಟಿದೆ ಅಂತ. ಹ್ಯಾಂಡಲ್ ಇರುತ್ತಲ್ಲ, ಅದು ಇಲ್ಲಿ ಯಾವುದೋ ಗದ್ದಿ ಅಂತ ಹುಡ್ಕೋಕೆ ಬಂದಿದ್ದೆ. ಆಮೇಲೆ ಇವಾಗ ಬಂತು ಗೈಸ್ ಆ ಥಾಟು. ಅದಕ್ಕೆ ನಾನು ಡೈಲಿ ಬರ್ತಾ ಇರ್ತದು. ಅಂದರೆ ಯಾವಾಗ ಬರುತ್ತದೆ, ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಜ್ಞಾಪನ ಬರುತ್ತೆ. ಇದು ಸ್ವಲ್ಪ ಬೇಗನೆ ಬಂದಿದೆ. ನೋಡೋಣ ಗೈಸ್, ಇಲ್ಲೇನಾದರೂ ಹ್ಯಾಂಡಲ್ ಸ್ಟಿಕ್ ಸಿಕ್ಕಿದ್ರೆ ಅದನ್ನ ಎತ್ಕೊಂಡು ಹೋಗಿ. ಇನ್ನು ಸಿಮೆಂಟ್ ಮನೇನೆ ಹೇಳಿದ್ದೆ ಗೈಸ್ ನಮ್ಮ ಅಪ್ಪಗೆ. ಗೊತ್ತಿಲ್ಲ, ಅಂಗಡಿ ಬಾಕ್ಲಾಗಿದ್ರು ಅಂತ ಹೇಳಿದರು. ಬಾಕ್ಲಾಗಿತ್ತು ಅಂದಿದ್ರು ಗೈಸ್. ಇಂಥದ್ದು ಬೇಕು, ಆದರೆ ಇದನ್ನು ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ, ಇಂಥದ್ದು ಬೇಕು.
ಇಂಥದ್ರಲ್ಲಿ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇರೋದು ಗೈಸ್. ನೋಡಿ ಇದು ಇಲ್ಲ ಮುರಿದಾಗ್ತಾ ಇದೆ. ಇಲ್ಲೇ ನೋಡ್ತೀನಿ, ಅದೇ ಸಿಕ್ಕಿದ್ರೆ ಎತ್ಕೊತೀನಿ, ಇಲ್ಲಾಂದರೆ ಅದನ್ನೇ ಒಂದು ಇದು ಮಾಡ್ಕೊಬೇಕು ಗೈಸ್. ನಮ್ಮ ಅಪ್ಪ ಹೇಳ್ಬೇಕು, ಅದನ್ನು ತೊಗೊಂಬರಕ್ಕೆ ಒಂದು ಸ್ಟಿಕ್ 2 ಸ್ಟಿಕ್ಸು ಒಂದು 6 kg ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಗೈಸ್. 6 kg ಡಂಬಲ್ಸು. ಇವಾಗ ಮೊನ್ನೆ 5 ಎತ್ತಾ ಇದ್ದೆ, 5 ಇನ್ಮೇಲಿಂದ 6 ಎತ್ತಕ್ಕೆ ಟ್ರೈ ಮಾಡೋ 6 ಎತ್ತಕ್ಕೆ ರೆಡಿ ಮಾಡ್ಕೊಬೇಕು 6 kgs. ಬನ್ನಿ ಗೈಸ್, ಇವಾಗ ಇಲ್ಲಿ ಹೋಗೋಣ. ಏನೋ ಐರನ್ ಸ್ಟಿಕ್ ಸಿಕ್ಕಿದ್ರೆ ಬೇಗ, ಐರನ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಗೈಸ್. ಸಿಕ್ಕಿದ್ರೆ ಅದು ಹುಡ್ಕೋಣ, ಇಲ್ಲಾಂದರೆ ಹೋಗಿ ವರ್ಕೌಟ್ ಹೋಗೋಣ. ಬನ್ನಿ ಗೈಸ್, ನೋಡ್ಬೋದು ನಮ್ಮ ಮೇರೆ ವಯಸ್. ಇನ್ನೊಂದು ವಿಷಯ ಅಂದರೆ ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ನಮ್ಮ ಮನೆ ಮೇಲಿಂದ ಎಲ್ಲ ಮನೆಗಳು ಕಾಣಿಸ್ತಾವೆ ಗೈಸ್ ಇಲ್ಲಿಂದ. ಇದು ಇದೆಯಲ್ಲ ಗೈಸ್, ಈ ಮನೆ ಇದೆಯಲ್ಲ, ಇದು ನವತೇಜ್ ಅವ್ರದ್ದು. ಇವಾಗ ಅದ್ರ ಪಕ್ಕದಲ್ಲಿ ಇನ್ನು ಪ್ಲಾಸ್ಟಿಂಗು ಏನೂ ಆಗದೆ ಇರೋದು ಅದು ಶೇಷಾದ್ರಿ ಅವ್ರದ್ದು ಗೈಸ್. ಇನ್ನೊಂದು ವಿಷಯ ಏನಂದರೆ ಭಗವಾನು ಮತ್ತು ನವತೇಜು ಬ್ರದರ್ಸು, ಸ್ವಂತ ಬ್ರದರ್ಸು. ಚೇತನು ಮತ್ತು ಶೇಷಾದ್ರಿ ಸ್ವಂತ ಬ್ರದರ್ಸ್. ಹಂಗೆ ಗೈಸ್ ಅವರು ನೋಡ್ಬೋದು. ಅವರಿಬ್ಬರು ಮನೇನು ಶೇಷಾದ್ರಿ, ಚೇತನ್ನು, ಭಗವಾನು, ನವತೇಜು ಅವ್ರದ್ದೆಲ್ಲ ಇಲ್ಲೇ ಇರೋದು ಮನೆ ಎಲ್ಲ ಒಂದೇ ಗೈಸ್. ಮೇಲೆ ಕೆಳಗಡೆ ಇದೆ, ನೋಡ್ಬೋದು ಹೇಗಿದೆ ಅಂತ. ಎಲ್ಲ ಕಾಣಿಸ್ತಿದೆ ಗೈಸ್ ಇಲ್ಲಿಂದ. ಈ ಕಡೆ ಬನ್ನಿ ಗೈಸ್, ಇವಾಗ ಬೇಗ ಹುಡ್ಕೋಣ. ಸಿಕ್ಕಿದ್ರೆ ಎತ್ಕೊಂಡು ಹೋಗಿ ರೆಡಿ ಮಾಡೋಣ. ಸಿಕ್ಕಿದ್ರೆ ಇವಾಗೇ ಮಾಡೋಕ್ಕಾಗಲ್ಲ ಗೈಸ್, ನಾಳೆ ಇಲ್ಲ ಸಂಡೇವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಟೈಮ್ ಬೇಕು ಜಾಸ್ತಿ. ಇವಾಗೇ ಮಾಡಿದ್ರೆ ಬೆಟ್ರು ಗೈಸ್, ಯಾಕಂದರೆ ಜಾಸ್ತಿ ಅದು ಇವಾಗ ಮಾಡಿಬಿಟ್ರೆ ಸ್ವಲ್ಪ ಒಣಗೋಕ್ಕೆ ಟೈಮ್ ಸಿಗುತ್ತೆ. ಇಲ್ಲ ಸಂಡೇ ಮಾಡಿದ್ರೆ ಮತ್ತೆ ಟ್ಯೂಸ್ಡೇ ವೆಡ್ನೆಸ್ಡೇ ಗಂಟ ವೆಯ್ಟ್ ಮಾಡಬೇಕು. ಅಂದರೆ ಅದು ಎರಡೂ ಒಂದೇ ಸತಿ ಮಾಡೋಕ್ಕಾಗಲ್ಲ ಗೈಸ್. ಒಂದು ಸತಿ ಮಾಡಿ ಮತ್ತೆ ಅದನ್ನು ಡ್ರೈಗಿಟ್ಟು ಮತ್ತೆ ಅದು ಡ್ರೈ ಆದಮೇಲೆ ಒಂದು ಸೈಡ್ ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ ಮಾಡಬೇಕು. ಬನ್ನಿ ಗೈಸ್, ಇವಾಗ ಬೇಗ ಹುಡ್ಕೋಣ, ಇಲ್ಲಾಂದರೆ ಹೋಗ್ಬೋದು. ಹಲೋ ಗೈಸ್, ಈಗ ತಾನೇ ವರ್ಕೌಟ್ ಮುಗೀತು. ಇವಾಗ ಸ್ವಲ್ಪ ನೆನ್ನೆ ಹೇಳಿದ್ನಲ್ಲ ಗೈಸ್, ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಸ್ವಲ್ಪ ನೋಟ್ಸ್ ಬರೆದಿದೆ ಅಂತ. ಅದನ್ನು ಇವಾಗ ಬರಿಬೇಕು. ಬುಕ್ಸ್ ಇಸ್ಕೊಂಬಂದಿದ್ದೇನೆ ಇವತ್ತು, ಬುಕ್ಸ್ ಇಸ್ಕೊಂಬಂದಿದ್ದೀನಿ. ಇವಾಗ ಹೋಗಿ ಬರಿಬೇಕು. ಸ್ವಲ್ಪ ಜಾಸ್ತಿನೇ ಇದೆ ಗೈಸ್ ಬರೆಯೋದು. ಇನ್ನೊಂದು 15 ಮಿನಿಟ್ಸ್ ಬಿಟ್ಕೊಂಡು ಇವತ್ತು ಎಗ್ಸ್ ತಿಂತಲ್ಲ ಗೈಸ್, ಎಗ್ಸ್ ಖಾಲಿ ಆಗಿಬಿಟ್ಟಿದೆ. ಅದರ ರಿಪ್ಲೇಸ್ಮೆಂಟಾಗಿ ನಾನು ಪೀನಟ್ಸ್ನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಸಾಲ್ಟು ಖಾರ ಹಾಕ್ಕೊಂಡು ಅದನ್ನು ತಿಂತಾಯಿದ್ದೀನಿ. ಅದು ಇದೆ ಗೈಸ್, ಅದರಲ್ಲೂ ಇದು ಸಿಗುತ್ತೆ ಪ್ರೋಟೀನು, ಅದರಲ್ಲೂ ಜಾಸ್ತಿನೇ ಸಿಗುತ್ತೆ ಗೈಸ್. ಪೀನಟ್ಸಲ್ಲೂ ಪ್ರೋಟೀನ್ ಜಾಸ್ತಿನೇ ಇರುತ್ತೆ, ಅದಕ್ಕೆ ಅದನ್ನು ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಜಾಸ್ತಿನೇ ತಿಂತಾಯಿದ್ದೀನಿ ಗೈಸ್. ಯಾಕಂದರೆ ಸ್ವಲ್ಪ ಎಗ್ಸಲ್ಲಿರುವಷ್ಟು ಇದರಲ್ಲಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಕಮ್ಮಿನೇ ಅನ್ಕೊತೀನಿ ಇರೋದು ಇದರಲ್ಲಿ. ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ ಗೈಸ್. ಇನ್ನೊಂದು ವಿಷಯ ಏನಂದರೆ, ವರ್ಕೌಟ್ ಮಾಡೋವಾಗ ಸ್ವೆಟ್ ಬಂದರೆ ಅದೊಂಥರನೇ ಹ್ಯಾಪಿನೆಸ್ ಗೈಸ್. ಯಾಕಂದರೆ ಒಂಥರ ವರ್ಕೌಟ್ ಬಂದರೆ ಏನೋ ಒಂದು ಇದು ಮಾಡಿದ್ದೀವಿ ಅಂತ ಇವತ್ತು ಅನಿಸುತ್ತೆ. ಇವತ್ತು ಎಷ್ಟಕ್ಕೆ ಬಂದಿಲ್ಲ ಅಂದ್ಕೊಂಬಿಡಿ ಗೈಸ್. ಇಲ್ಲಿ ನಾನು ವರ್ಕೌಟ್ ಮಾಡಿ ಒಂದು 2 ಮಿನಿಟ್ಸ್ ಒಂದು 3 ನಿಮಿಷ ಆಯಿತು, 3-4 ನಿಮಿಷ ಅಂದ್ಕೊಳ್ಳಿ ಗೈಸ್. ಬಂದು ವರ್ಕೌಟ್ ಆಗಿದ ತಕ್ಷಣ ಆಚೆ ಬಂದು ಇವಾಗ ವರ್ಕೌಟ್ ಮುಗಿಸಿ ಒಂದು 3 ಮಿನಿಟ್ಸ್ ಆಯಿತು ಅಷ್ಟೇ. 3 ಮಿನಿಟ್ಸ್ 4 ಮಿನಿಟ್ಸ್ ಆಗಿ ಇವಾಗ ಗಾಳಿ ಬಂದು ತಣ್ಣಗೆ, ಅದಕ್ಕೆ ಸ್ವಲ್ಪ ಡ್ರೈ ಆಗಿದೆ. ಇಲ್ಲಾಂದರೆ ಸ್ವೆಟ್ ಇನ್ನೂ ಜಾಸ್ತಿ ಇರ್ತಾಯಿತ್ತು. ನೋಡಿದ್ದೀರಾ, ನಾನು ಡೈಲಿ ವ್ಲಾಗಲ್ಲಿ ವರ್ಕೌಟ್ ಆಗಿದ ತಕ್ಷಣ ವರ್ಕೌಟ್ ಆಯಿತು ಅಂತ ವ್ಲಾಗ್ ಮಾಡ್ತೀನಲ್ಲ, ಅವಾಗೆಲ್ಲ ನೋಡಿರ್ಬೋದು ನೀವು ಸ್ವೆಟ್ ಹೇಗೆ ಬರುತ್ತೆ ಅಂತ. ಒಂಥರ ಹ್ಯಾಪಿನೆಸ್ ಗೈಸ್. ಸ್ವೆಟ್ ಬಂದರೆ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಬನ್ನಿ ಗೈಸ್, ಇವಾಗ ಬೇಗ ಇನ್ನೊಂದು 15 ಮಿನಿಟ್ಸ್ ಬಿಟ್ಕೊಂಡು ಬಾಯ್ಲ್ಡ್ ಪೀನಟ್ಸ್ನ ತಿನ್ನೋಣ. ತಿಂದು ಸ್ವಲ್ಪ ಅಸೈನ್ಮೆಂಟ್ ಇದೆ ಅದೆಲ್ಲ ಬರೆದು ಮುಗಿಸಿ ಅದೆಲ್ಲ ಬರೆದು ಮುಗಿಸೋ ಫಸ್ಟ್ ಒಂದು 1/2 hour 45 ಮಿನಿಟ್ಸ್ ಆದರೂ ಆಗುತ್ತೆ. 45 ಮಿನಿಟ್ಸಲ್ಲ ಒಂದು 1 hour ಆಗ್ಬೋದು ಗೈಸ್. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಇದೆ. 1 hour ಆದರೂ ಮುಗಿಯೋಲ್ಲ, ಅದು ಅಷ್ಟಿದೆ. ಯಾಕಂದರೆ ಈ ನಡುವೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ಗೂ ಇತ್ತು, ನಮ್ಮ ಫ್ರೆಶರ್ಸ್ ಡೇ ಇತ್ತು ನಮ್ಮ ಕಾಲೇಜಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಜಾಸ್ತಿ ಇದೆ. ನಾನು ಡ್ಯಾನ್ಸ್ಗೋದಾಗೆಲ್ಲ ಬರ್ಸ್ತಾಯಿದ್ದಾರೆ ಲೆಕ್ಚರರ್ಸು. ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿ ಊಟ ಮಾಡಿ
ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಅದಕ್ಕೆ ತಮ್ಮನೇಲೆಲ್ಲ ರೆಡಿ ಮಾಡಿ ಇದು ಮಾಡಬೇಕು. ಇಷ್ಟೆಲ್ಲ ನಮಗೆ ಈ ಎಂಡಿಂಗ್ ಇದ್ದರೂ ಇಷ್ಟೆಲ್ಲ ನೋಟ್ಸ್ ಬರೀಬೇಕಾದ್ರೂ ನಾನು ಡೈಲಿ ವ್ಲಾಗ್ ಆಗ್ತಾನೇ ಇದ್ದೀನಿ, ಬರ್ತಾನೆ ಇದೆ. ಆದರೆ ವ್ಯೂಸ್ ಸಬ್ಸ್ಕ್ರೈಬ್ ಮಾತ್ರ ಇನ್ಕ್ರೀಸ್ ಆಗ್ತಾಯಿಲ್ಲ ಗೈಸ್. ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರು ವ್ಲಾಗ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೈಸ್. ಸ್ವಲ್ಪ ಸಪೋರ್ಟ್ ಬೇಕು, ನಿಮ್ಮ ಸಪೋರ್ಟ್ ಬರುತ್ತೆ ಅಂತ ನಾನು ಅಂದ್ಕೊತೀನಿ. ಇನ್ನೊಂದು ವಿಷಯ ಅಂದರೆ ನಾನು ಎಷ್ಟೇ ಡಿಸಪಾಯಿಂಟ್ ಆದರೂ, ಎಷ್ಟೇ ಡಿಮೋಟಿವೇಟ್ ಆದರೂ ನಾನು ಮಾಡೋದು ಮಾತ್ರ ನಿಲ್ಲಿಸಲ್ಲ ಗೈಸ್. ಮಾಡ್ತಾನೆ ಇರ್ತೀನಿ ಒಂದು ಜೋಶ್ ಹುಮ್ಮಸ್ಸಿಂದ. ಹಾಗೆ ನಿಮ್ಮ ಸಪೋರ್ಟ್ ಇರಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಏನಿಲ್ಲ ಗೈಸ್, ಒಂದೇ ಒಂದು ಸಬ್ಸ್ಕ್ರೈಬು, ಒಂದೊಂದು ಲೈಕ್, ಒಂದು ಕಾಮೆಂಟ್ ಮಾಡಿ ಸಾಕು. ಮತ್ತು ಒಂದು ಶೇರ್ ಮಾಡಿ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ನಮಗೆ ತುಂಬ ಡಿಮೋಟಿವೇಟ್ ಆಗಿರ್ತೀವಿ. ಅದನ್ನು ಮೋಟಿವೇಟ್ ಮಾಡ್ಕೊತೀವಿ ಆ ಸಬ್ಸ್ಕ್ರೈಬಿಂದ. ಬನ್ನಿ ಗೈಸ್, ಇವಾಗ ಹೋಗಿ ಸ್ವಲ್ಪ ಇವಾಗೇ ಸ್ಟಾರ್ಟ್ ಮಾಡ್ತೀನಿ ಗೈಸ್. 15 ಮಿನಿಟ್ಸ್ ಆದಮೇಲೆ ಬರಿತಾನೆ ಹಂಗೆ ಅದನ್ನು ತಿಂತೀನಿ. ಬನ್ನಿ ಗೈಸ್, ಇವಾಗ ಹೋಗಿ ಸ್ವಲ್ಪ ನೋಡ್ತಿದೆ ಬರೆಯೋಣ. ಹಲೋ ಗೈಸ್, ಬಾಯ್ಲ್ಡ್ ಪೀನಟ್ಸ್ ತಿಂದು ಸ್ವಲ್ಪ ನೋಟ್ಸ್ ಬರೆಯೋದಿತ್ತು. ಇನ್ನೂ ಬರಿಬೇಕು ಗೈಸ್. ಇವತ್ತಿಗೆ ಸಾಕಂತ ನಿಲ್ಲಿಸಿದ್ದೀನಿ. ನಾಳೆ ಇನ್ನೂ ಕಂಟಿನ್ಯೂ ಮಾಡಬೇಕು ಬರೆಯೋದು. ಈ ವ್ಲಾಗ್ಗೆ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಈ ವ್ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಾನು ಅವಾಗ ಹೇಳ್ದಂಗೆ ತುಂಬ ಬೇಕಾಗಿದೆ ಗೈಸ್. ನೋಡ್ಬೋದು ಟೈಮ್ ನೀವು ಎಷ್ಟಾಗಿದೆ ಅಂದರೆ, ಇವಾಗ ಇಲ್ಲಿಂದನೇ ತೋರಿಸ್ತೀನಿ ವಿಂಡೋಯಿಂದ. ನನಗೆ ಎಷ್ಟಾಗಿದೆ ಅಂತ ಸರಿ ಕಾಣಿಸಲ್ಲ ಸರಿಯಾಗಿ. ಹತ್ತು 12 ಆಗ್ತಾ ಬರ್ತಾಯಿದೆ. ಎಷ್ಟು 10-12 ಬರ್ತಾಯಿದೆ ನೋಡ್ಬೋದು. ಇವಾಗ ಈ ವ್ಲಾಗ್ ಎಡಿಟ್ ಮಾಡೋ ಗಂಟ ಮಲಗಲ್ಲ ನಾನು. ಯಾವತ್ತೇ ಆಗಲಿ ಎಡಿಟ್ ಮಾಡೇ ಮಲಗ್ತೀನಿ. ಅಕಸ್ಮಾತೇನಾದರೂ ಬೈ ಮಿಸ್ಸಾಗಿ ಆಗಿದ್ದರೆ ಬೆಳಿಗ್ಗೆ ಪಟ್ಟಂತ ಒಂದು ಬೇಗ ಎದ್ದೇಳಿ ವ್ಲಾಗ್ ಎಡಿಟ್ ಮಾಡಿ ಆ ಟೈಮ್ಗೆ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇನ್ನೊಂದು ವಿಷಯ ಅಂದರೆ, ಒಂದೊಂದು ಸತಿ ಸ್ವಲ್ಪ ಲೇಟಾಗಿ ಬರುತ್ತೆ ವ್ಲಾಗು. ಯಾಕಂದರೆ ನಾನು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟ್ ಕೊಟ್ಟಾಗ ಎಕ್ಸ್ಪೋರ್ಟಲ್ಲಿ ಇದಾಗ್ತಾಯಿದೆ, ತೊಂದರೆ ಆಗ್ತಾಯಿದೆ. ಎಕ್ಸ್ಪೋರ್ಟಲ್ಲಿ ಹೇಗಪ್ಪ ತೊಂದರೆ ಆಗ್ತಾಯಿದೆ ಅಂದರೆ, ಫುಲ್ ಎಕ್ಸ್ಪೋರ್ಟ್ ಆದಮೇಲೆ ಅದು ವಿಡಿಯೋಗೆ ಬಂದಿರಲ್ಲ. ಅದೇನೋ ಗೊತ್ತಿಲ್ಲ ಗೈಸ್. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಬರುತ್ತೆ. ನಾನು ಸ್ವಲ್ಪ ಹೊತ್ತಾದಮೇಲೆ ರೆಡಿಯಾಗಿ ಅಪ್ಲೋಡ್ ಮಾಡ್ತೀನಿ. ಅದು ಅಪ್ಲೋಡ್ ಆಗೋಲ್ಲ. ಮತ್ತು ಹೋಗೋಕ್ಕೆ ಲೇಟ್ ಆಗುತ್ತೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಸಂಜೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಾಗೂ ಆಗಿರಲ್ಲ. ಮತ್ತು ಇನ್ನೊಂದು ಸತಿ ಎಕ್ಸ್ಪೋರ್ಟ್ ಕೊಟ್ಟ ಮೇಲೆ ಆವಾಗ ಆಗ್ತಿದೆ. ಅದೇನೋ ಗೊತ್ತಿಲ್ಲ ಗೈಸ್, ಅದು ಸಮಸ್ಯೆ. ಅದನ್ನು ನೋಡಬೇಕು. ಅದನ್ನೇನೋದು ಇದು ಮಾಡೋಕ್ಕೆ ನೋಡಬೇಕು. ಈ ನಡುವೆ ಏನಂತ ಇದು ಬರ್ತಾಯಿಲ್ಲ ಗೈಸ್, ಸಮಸ್ಯೆ ಬರ್ತಾಯಿಲ್ಲ. ಸಮಸ್ಯೆ ಇನ್ನೂ ಬರದೆ ಅಡ್ವಾನ್ಸಾಗೆ ನಾವು ಅದನ್ನು ಇದು ಮಾಡೋಣ. ಅದಕ್ಕೇನಾದರೂ ಒಂದು ಉಪಾಯ ಹುಡ್ಕೋಣ ಉಪಾಯನ. ಈ ವ್ಲಾಗ್ ಇಷ್ಟ ಗೈಸ್. ಹಾಗೆ ಹೇಳ್ತಾನೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.